Hi, my dear students. I'm your physics lecturer, Sunil. Okay, today we will start the new chapter that is moving charges and magnetism. Okay, ಅದು ಮೂವಿಂಗ್ ಚಾರ್ಜಸ್. ಈ ಚಾಪ್ಟರ್ ಅಲ್ಲಿ ನಾವೇನ್ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಏನ್ ಸ್ಟಡಿ ಮಾಡಿದ್ವಿ ನಾವು ಪ್ರೀವಿಯಸ್ ಯೂನಿಟ್ ಅಲ್ಲಿ ಚಾರ್ಜ್ ಇಸ್ ಇನ್ ದಿ ರೆಸ್ಟ್ ಅಲ್ಲಿ ಇದ್ದವಾಗ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಓಕೆ, ಚಾರ್ಜಸ್ ಮೂವ್ಮೆಂಟ್ ಆದವಾಗ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಕರೆಂಟ್ ಜನರೇಷನ್ ಆಗತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಪೊಟೆನ್ಷಿಯಲ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಇದೆಲ್ಲರ ಬಗ್ಗೆ ಸ್ಟಡಿ ಮಾಡಿದ್ವಿ ಅಲ್ವಾ. ನಾ ವಿ ವಿಲ್ ಸ್ಟಡಿ. ಸೊ ಒನ್ ದ ಚಾರ್ಜ್ ಈಸ್ ಇನ್ ದಿ ಮೋಷನ್ ಆದವಾಗ ಯಾವ ತರ ಚೇಂಜಸ್ ಆಗತ್ತೆ, ಮ್ಯಾಗ್ನೆಟೈಸೇಷನ್ ಆಗತ್ತೋ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೋ, ಏನಾಗತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಓಕೆ, ದ ಫಸ್ಟ್ ಇಸ್, ಈಗ ಒಂದು ಚಾರ್ಜ್, ಇಫ್ ದ ಚಾರ್ಜ್ ಈಸ್ ಇನ್ ದಿ ರೆಸ್ಟ್, ಓಕೆ, ಒಂದು ಚಾರ್ಜ್ ಏನಾಗಿರುತ್ತೆ, ಇಫ್ ದ ಚಾರ್ಜ್ ಈಸ್ ಇನ್ ದಿ ರೆಸ್ಟ್, ಚಾರ್ಜ್ ರೆಸ್ಟ್ ಅಲ್ಲಿ ಇದ್ದಾವಾಗ ಏನನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಕ್ರಿಯೇಟ್ಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಏನ್ ಕ್ರಿಯೇಟ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದೇ ತರನೇ ಚಾರ್ಜು ಮೋಷನ್ ಅಲ್ಲಿ ಇದ್ದಾವಾಗ, ಇಫ್ ದ ಚಾರ್ಜ್ ಈಸ್ ಇನ್ ದಿ ಮೋಷನ್ ಅಲ್ಲಿ ಬಂದಾವಾಗ ಇಟ್ ವಿಲ್ ಕ್ರಿಯೇಟ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇಟ್ ವಿಲ್ ಕ್ರಿಯೇಟ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಚಾರ್ಜ್ ರೆಸ್ಟ್ ಅಲ್ಲಿ ಇದ್ರೆ ಏನಾಗಿರುತ್ತೆ, ಇಫ್ ದ ಚಾರ್ಜ್ ಈಸ್ ಇನ್ ದಿ ರೆಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಚಾರ್ಜ್ ಮೋಷನ್ ಅಲ್ಲಿ ಬಂದಾವಾಗ ಏನಾಗುತ್ತೆ, ಇಟ್ ವಿಲ್ ಕ್ರಿಯೇಟ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ದ ಸೋರ್ಸ್ ಆಫ್ ಚಾರ್ಜ್, ದಟ್ ಇಸ್ ದ ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವಾಟ್ ವಿಲ್ ದಿ ಸೋರ್ಸ್ ಫಾರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್? ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಸೋರ್ಸಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಸೊ ದ ಸೋರ್ಸ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ದ ಮೂವಿಂಗ್ ಚಾರ್ಜಸ್. ಏನಾಗಿರುತ್ತೆ? ಮೂವಿಂಗ್ ಚಾರ್ಜ್. ಮೂವಿಂಗ್ ಚಾರ್ಜ್ ಈಸ್ ದಿ ಸೋರ್ಸ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸಿ, ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನೋಡುವ. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಕ್ರಿಯೇಟ್ ಆಗುತ್ತೆ? ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಕ್ರಿಯೇಟ್ ಆಗೋದು ಅಂತ ಹೇಳಿದ್ರೆ, ಒಂದು ಮ್ಯಾಗ್ನೆಟ್ ಇರುತ್ತೆ ಅಲ್ವಾ, ಒಂದು ನ್ಯಾಚುರಲ್ ಮ್ಯಾಗ್ನೆಟ್ ತಗೊಳ್ತೀನಿ ನಾನು. ದಿಸ್ ಇಸ್ ವಿಲ್ ಹ್ಯಾವ್ ಟೂ ಪೋಲ್ಸ್. ಮ್ಯಾಗ್ನೆಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರೊಳಗಡೆ ಎರಡು ಪೋಲ್ಸ್ ಇರ್ತವೆ, ಒಂದು ನಾರ್ತ್ ಪೋಲ್, ಇನ್ನೊಂದು ಸೌತ್ ಪೋಲ್ ಅಲ್ವಾ. ಈಗ ಇದು ಸಹ ಏನಾಗುತ್ತೆ, ದಿಸ್ ಮ್ಯಾಗ್ನೆಟ್ ಈಸ್ ಆಲ್ಸೋ ಕ್ರಿಯೇಟ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಏನ್ ಮಾಡುತ್ತೆ? ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ದಿ ಬಾರ್ ಮ್ಯಾಗ್ನೆಟ್ ನ ಹೊರಗಡೆ ಇರುವಂತದ್ದು. ಇನ್ಸೈಡ್ ದಿ ಬಾರ್ ಮ್ಯಾಗ್ನೆಟ್ ಹೇಗಿರುತ್ತೆ? ಔಟ್ಸೈಡ್ ದಿ ಬಾರ್ ಮ್ಯಾಗ್ನೆಟ್ ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಟು ಸೌತ್. ನಾರ್ತ್ ಇಂದ ಸ್ಟಾರ್ಟ್ ಆಗಿ ಏನಾಗುತ್ತೆ, ಸೌತ್ ಎಂಡ್ ಆಗುತ್ತೆ. ಇಲ್ಲಿಂದ ನಾರ್ತ್ ಇಂದ ಸ್ಟಾರ್ಟ್ ಆಗಿ ಏನಾಗುತ್ತೆ, ಇದು ಸೌತ್ ಎಂಡ್ ಆಗುತ್ತೆ. ಅದೇ ತರನೇ ಇನ್ಸೈಡ್ ದಿ ಮ್ಯಾಗ್ನೆಟ್ ನ ಒಳಗಡೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ಸೌತ್ ಟು ಅಂಡ್ ಎಂಡ್ಸ್ ವಿತ್ ದಿ ನಾರ್ತ್. ಏನೋ ಇಲ್ಲಿಂದ ಸೌತ್ ಇಂದ ನಾರ್ತ್ ಕಡೆ ಹೋಗುತ್ತೆ. ಅದೇ ತರನೇ ಔಟ್ಸೈಡ್ ದಿ ಬಾರ್ ಮ್ಯಾಗ್ನೆಟ್, ಔಟ್ಸೈಡ್ ದಿ ಮ್ಯಾಗ್ನೆಟ್ ಏನಾಗಿರುತ್ತೆ, ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಇಂದ ಏನಾಗುತ್ತೆ, ಸೌತ್ ಕಡೆ ಹೋಗುತ್ತೆ. ಇನ್ಸೈಡ್ ದಿ ಮ್ಯಾಗ್ನೆಟ್ ಸೌತ್ ಇಂದ ನಾರ್ತ್ ಕಡೆ ಬರುತ್ತೆ. ಸೊ ಇಟ್ ವಿಲ್ ಫಾರ್ಮ್ಸ್ ದಿ ಕ್ಲೋಸ್ಡ್ ಲೂಪ್ ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಸ್ ನಾಟ್ ಫಾರ್ಮ್ಸ್ ದಿ ಕ್ಲೋಸ್ಡ್ ಲೂಪ್ ಅಲ್ವಾ. ಇಟ್ ಡಸ್ ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮೇಶನ್ ಮಾಡ್ತಾ ಇರಲಿಲ್ಲ ಯಾವುದು, ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ವಿಲ್ ಫಾರ್ಮ್ಸ್ ದಿ ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ನೋಡಿ ಹೇಗೆ ಇಲ್ಲಿಂದ ಸ್ಟಾರ್ಟ್ ಆಯ್ತಲ್ಲ, ನಾರ್ತ್ ಅಂತ ಕನ್ಸಿಡರ್ ಮಾಡಿದ್ರೆ ಹೊರಗಡೆಯಿಂದ ನಾರ್ತ್ ಪೋಲ್ ಇಂದ ಮತ್ತೆ ಸೌತ್ ಪೋಲಿಗೆ ಬರುತ್ತೆ. ಸೌತ್ ಪೋಲ್ ನ ಬ್ಯಾರ್ ಮ್ಯಾಗ್ನೆಟ್ ನ ಒಳಗಡೆ ಹೇಗಿರುತ್ತೆ, ಇದು ನಾರ್ತ್, ಇದು ಸೌತ್ ಅಂತ ಕನ್ಸಿಡರ್ ಮಾಡಿದ್ರೆ, ನಾರ್ತ್ ಇಂದ ಎಲ್ಲಾಯ್ತು ಹೊರಗಡೆ ಬಂತು, ಸೌತ್ ಬಂತಲ್ವಾ. ನೆಕ್ಸ್ಟ್ ಏನಾಗುತ್ತೆ, ಮತ್ತದೇ ಸೌತ್ ಇಂದ ಏನಾಗುತ್ತೆ, ಅದು ಸೌತ್ ಇಂದ ಮತ್ತೆ ವಾಪಸ್ ಎಲ್ಲಾಗತ್ತೆ ನಾರ್ತ್ ಗೆ. ಸೊ ದಿಸ್ ಇಸ್ ದಿ, ಇಟ್ ವಿಲ್ ಫಾರ್ಮ್ಸ್ ದಿ ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮೇಶನ್ ಮಾಡುತ್ತೆ. Okay, so this is about the brief introductions. Okay, now we will go for the syllabus, that is a Lorentz force. ಈಗ ನೋಡಿ, let us assume if the object it will move in or the charged particle, ಒಂದ್ ವೇಳೆ ಚಾರ್ಜ್ಡ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಎಂಟ್ರಿ ಆದ್ರೆ, ಓಕೆ, ಸೊ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್. ಏನ್ ಮಾಡುತ್ತೆ, ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ.
ಓಕೆ, ಯಾವುದು ಒಂದು ಚಾರ್ಜ್ಡ್ ಒಂದು ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ. ಇದೊಂದು ಚಾರ್ಜ್ ಇದೆ. ಸೊ ದಿಸ್ ಇಸ್ ಅ ಚಾರ್ಜ್, ಕ್ಯೂ ಚಾರ್ಜ್ ಇದೆ. ಈ ಕ್ಯೂ ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಒಳಗಡೆ ಏನಾದ್ರೂ ಎಂಟ್ರಿ ಆದ್ರೆ ಅಂಡ್ ಇಟ್ಸ್ ಮೂವಿಂಗ್ ವಿತ್ ಸರ್ಟೆನ್ ವೆಲಾಸಿಟಿ, ಸರ್ಟೆನ್ ವೆಲಾಸಿಟಿಯಲ್ಲಿ ಮೂವ್ಮೆಂಟ್ ಆಗ್ತಾ ಇದ್ದು ಯಾವ್ದ್ರಲ್ಲಿ ಎಂಟ್ರಿ ಆಗಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಎಂಟ್ರಿ ಆದ್ರೆ ಸೊ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್, ಅಂಡ್ ದಿಸ್ ಫೋರ್ಸ್ ವಿ ವಿಲ್ ಕಾಲ್ ಇಟ್ as what, ಫೋರ್ಸ್ ಡ್ಯೂ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ. ಇದು ಯಾವ್ದ್ರಿಂದ ಫೋರ್ಸ್ ಕ್ರಿಯೇಟ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಫೋರ್ಸ್ ಕ್ರಿಯೇಟ್ ಆಗ್ತದೆ. ಯಾವ್ದ್ರ ಮೇಲೆ ಕ್ರಿಯೇಟ್ ಆಗ್ತಾ ಇದೆ, ಚಾರ್ಜ್ ಮೇಲೆ ಕ್ರಿಯೇಟ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಮೂವ್ ವಿತ್ ಅ ಸರ್ಟೆನ್ ವೆಲಾಸಿಟಿ, ಸರ್ಟೆನ್ ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಇಟ್ ವಿಲ್ ಕ್ರಿಯೇಟ್ಸ್ ದಿ ಇಟ್ ವಿಲ್ ಕ್ರಿಯೇಟ್ಸ್ ದಿ ಮ್ಯಾಗ್ನೆಟಿಕ್ ಫೋರ್ಸ್. ಈ ಫೋರ್ಸ್ ಏನ್ ಹೇಳ್ತೀವಿ ನಾವು, ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೇವೆ. ಸೊ ವಿಲ್ ಡಿರೈವ್ ದಿಸ್, ವಿಲ್ ಸಿ ಹೌ ಇಟ್ ವಿಲ್ ಕಮ್ಸ್ ಹಿಯರ್. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಚಾರ್ಜ್ಡ್ ಪಾರ್ಟಿಕಲ್ ಇದೆ, ಲೆಟ್ ಅಸ್ ಅಸ್ಯೂಮ್. ಓಕೆ, ಇಲ್ಲೊಂದು ಒಂದು ರೂಮ್ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಹಿಯರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾನ್ಸ್ಟೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ, ಬಿ ಇಸ್ ಕಾನ್ಸ್ಟೆಂಟ್. ಓಕೆ, ಬಿ ಏನಿದೆ, ಕಾನ್ಸ್ಟೆಂಟ್ ಇದೆ. ನಾನು ಏನ್ ತಗೊಳ್ತೀನಿ, ಕಾನ್ಸ್ಟೆಂಟ್ ಅಂತ ತಗೊಳ್ತೀನಿ. ಓಕೆ, ಬಿ ಕಾನ್ಸ್ಟೆಂಟ್ ಇದೆ. ಓಕೆ, ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ ಇಟ್ಸ್ ಅ ಚಾರ್ಜ್, ಇಟ್ಸ್ ಅ ಒನ್ ಚಾರ್ಜ್ಡ್ ಪಾರ್ಟಿಕಲ್ ಇದೆ. ಸೊ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಈ ರೂಮ್ ಒಳಗಡೆ. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಚಾರ್ಜ್ಡ್ ಪಾರ್ಟಿಕಲ್ ಎಷ್ಟಿದೆ, ದ ಕ್ಯೂ ಇಸ್ ಆಲ್ಸೋ ಕಾನ್ಸ್ಟೆಂಟ್, ಚಾರ್ಜ್ ಕ್ಯೂ ಇದೆ. ಓಕೆ, ಚಾರ್ಜ್ ಕ್ಯೂ ನ ಏನ್ ಮಾಡ್ತೀನಿ, ಕಾನ್ಸ್ಟೆಂಟ್ ಅಂತ ತಗೊಳ್ತೀನಿ. ಎಷ್ಟೋ ಚಾರ್ಜ್ ಕ್ಯೂ ಇದೆ, ಅದ್ರ ಕ್ಯೂ ವ್ಯಾಲ್ಯೂನ ನಾನು ಚೇಂಜ್ ಮಾಡ್ತಾ ಇಲ್ಲ. ಓಕೆ, ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಐ ವಿಲ್ ಮೂವ್ ವಿತ್ ಸರ್ಟೆನ್ ವೆಲಾಸಿಟಿ. ಲೆಟ್ ಅಸ್ ಅಸ್ಯೂಮ್ ಇಟ್ಸ್ ಮೂವ್ ವಿತ್, ಐ ವಿಲ್ ಮೂವ್ ವಿತ್ ಸರ್ಟೆನ್ 10 ಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್. 10 ಮೀಟರ್ ಪರ್ ಸೆಕೆಂಡ್ ಹೋದವಾಗ ಇದರ ಸ್ಪೀಡ್ ಎಷ್ಟು ಅಂತ ಹೇಳಿದ್ರೆ V1 ಅಂತ ಕನ್ಸಿಡರ್ ಮಾಡ್ತೀನಿ. V1 ಅಲ್ಲಿ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇಷ್ಟು ಸ್ಪೀಡ್ ಅಲ್ಲಿ ಮೂವ್, ಈ ತರ ಹೋಯ್ತು ಅಂತ ಕನ್ಸಿಡರ್ ಮಾಡಿ ಚಾರ್ಜರ್ ಪಾರ್ಟಿಕಲ್. ಓಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಆ ರೂಮ್ ಒಳಗಡೆ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಮತ್ತೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, V1 ಇದೆ. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ವೆಲಾಸಿಟಿ ಆಫ್ ದಿ ಚಾರ್ಜರ್ ಪಾರ್ಟಿಕಲ್ ಏನ್ ಮಾಡ್ತೀನಿ ನಾನು, ಇನ್ಕ್ರೀಸ್ ಮಾಡ್ತೀನಿ. V2 ತಗೊಳ್ತೀನಿ. V2 ಅಂತ ಹೇಳಿದ್ರೆ V2 ಈಸ್ ಗ್ರೇಟರ್ ದನ್ V1. 10 ಮೀಟರ್, ಲೆಟ್ ಅಸ್ ಅಸ್ಯೂಮ್ ಇಟ್ಸ್ 10 ಮೀಟರ್ ಪರ್ ಸೆಕೆಂಡ್ ಇತ್ತು. ಫಸ್ಟ್ ಗೆ 10 ಮೀಟರ್ ಪರ್ ಸೆಕೆಂಡ್ ಇತ್ತು. ಈಗ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 20 ಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಅವಾಗ ಏನಾಯ್ತು, ಹೀಗೆ ವೆಲಾಸಿಟಿ ಏನಾಯ್ತು, ಇನ್ಕ್ರೀಸ್ ಆಯ್ತಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಚಾರ್ಜ್ಡ್ ಪಾರ್ಟಿಕಲ್ ಹೀಗೆ ಹೋಗ್ಬೇಕಾಗಿರೋದೇನಾಯ್ತು, ಈ ಕಡೆ ಸ್ವಲ್ಪ ಡ್ರಿಫ್ಟ್ ಆಯ್ತು. ಈ ಕಡೆ ಸ್ಟ್ರೇಟ್ ಹೋಗ್ಬೇಕಿತ್ತು, ಬಟ್ ಏನಾಯ್ತು, ಫೋ ಸ್ವಲ್ಪ ಡ್ರಿಫ್ಟ್ ಆಯ್ತು. ಫಸ್ಟ್ ಇದಾವಾಗ, ಈಗ V1 ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇರ್ಬೇಕಾದ್ರೆ ಫೋರ್ಸ್ ಎಷ್ಟು ಆಕ್ಟ್ ಆಗ್ತಿತ್ತು ಅಂತ ಹೇಳಿದ್ರೆ F1 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈಗ V2 ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇರ್ಬೇಕಾದ್ರೆ ಇದರ ಫೋರ್ಸ್ ಏನಾಗಿರುತ್ತೆ, F2 ಆಗಿರುತ್ತೆ. ವ್ಯಾರ್ ಈಗ ನೋಡಿದವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ F1 ಈಸ್ ಲೆಸ್ ದೆನ್ F2 ಆಗಿರುತ್ತೆ. ಓಕೆ, F1 ಈಸ್ ಲೆಸ್ ದೆನ್ F2. ಅದೇ ತರನೇ ಇನ್ನ ಸ್ಪೀಡ್ ಅಲ್ಲಿ ಮಾಡ್ತೀನಿ ಅಂತ ಕನ್ಸಿಡರ್ ಮಾಡಿ. ಇದೇ ಚಾರ್ಜ್ಡ್ ಪಾರ್ಟಿಕಲ್ ಅನ್ನ ಮತ್ತು 100 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಫುಲ್ ಸ್ಪೀಡ್ ಅಲ್ಲಿ ಮಾಡಿದವಾಗ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಡ್ರಿಫ್ಟೆಡ್ ಮೋರ್. ಇನ್ನ ಏನಾಗುತ್ತೆ, ಅದು ಡ್ರಿಫ್ಟ್ ಆಗುತ್ತೆ. ಸೊ ದಿಸ್ ಇಸ್ ಐ ವಿಲ್ ಟೇಕ್ ಇಟ್ as F3. ಸೊ F3 ಎಷ್ಟು, ಇದ್ರ ವೆಲಾಸಿಟಿ ಎಷ್ಟು, V3 ಅಂತ ಕನ್ಸಿಡರ್ ಮಾಡ್ತೀನಿ. ಬಟ್ ಇನ್ನ V3 ಅಲ್ಲಿ ಸ್ಪೀಡ್ ಅಲ್ಲಿ ಮೂವ್ ಆದವಾಗ ಏನಾಗುತ್ತೆ, ಫೋರ್ಸ್ ಏನಾಗುತ್ತೆ, ಇನ್ನ ಜಾಸ್ತಿ ಆಗುತ್ತೆ. ದಟ್ ಈಸ್ F3 ಅಂತ ತಗೊಳ್ತೀನಿ. ಸೊ ಅಕಾರ್ಡಿಂಗ್ ಟು ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್, ಇದನ್ನ ಈ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಹೇಗೆ ಬರೀಬಹುದು ನಾನು, ಸೊ ಇಫ್ ದ ಫೋರ್ಸ್, ಇಫ್ ದ ವೆಲಾಸಿಟಿ ಇಸ್ ಇನ್ಕ್ರೀಸಸ್, ಈಗ ಏನಾಗ್ತಾ ಇದೆ, ವೆಲಾಸಿಟಿನ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಫೋರ್ಸಸ್ ಸಹ ಏನಾಗ್ತಾ ಇದೆ, ಅದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ವಿ ಕ್ಯಾನ್ ರೈಟ್ ಆಸ್ F is directly proportional to V ಅಂತ ಬರೀಬಹುದಲ್ವಾ. F is directly proportional to V. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ತಗೊಳ್ತೀನಿ ನಾನು. ಓಕೆ, ಇನ್ನೊಂದು ಕಂಡೀಷನ್ ತಗೊಳ್ತೀನಿ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚೇಂಜ್ ಮಾಡ್ತೀನಿ. ಮತ್ತೆ ಉಳಿದಿರುವಂತದ್ದೆಲ್ಲವನ್ನ ಏನ್ ಮಾಡ್ತೀನಿ, ನಾನು ಕಾನ್ಸ್ಟೆಂಟ್ ಇಡ್ತೀನಿ. ಕ್ಯೂ ಅನ್ನ ಕಾನ್ಸ್ಟೆಂಟ್ ಇಡ್ತೀನಿ, ವಿ ನ ಕಾನ್ಸ್ಟೆಂಟ್ ಇಡ್ತೀನಿ. ಓಕೆ, ಈ ಎರಡನ್ನೂ ಏನ್ ಮಾಡ್ತೀನಿ ನಾನು, ಚಾರ್ಜ್ ಆಫ್ ದಿ ಪಾರ್ಟಿಕಲ್, ದಟ್ ಇಸ್ ಚಾರ್ಜ್ ಅನ್ನ ಕಾನ್ಸ್ಟೆಂಟ್ ಇಡ್ತೀನಿ, ವೆಲಾಸಿಟಿಯನ್ನು ಸಹ ಕಾನ್ಸ್ಟೆಂಟ್ ಇಡ್ತೀನಿ. ಬಟ್ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾನು ಏನ್ ಮಾಡ್ತೀನಿ, ವೇರಿಯೇಷನ್ ಮಾಡ್ತಾ ಇದ್ದೀನಿ ಅಂತ ಕನ್ಸಿಡರ್ ಮಾಡಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ವೇರಿಯೇಷನ್ ಮಾಡ್ತಾ ಇದ್ದೀನಿ. ಈಗ ಈಗ ಚಾರ್ಜ್ಡ್ ಪಾರ್ಟಿಕಲ್ ನ ಈ ಡೈರೆಕ್ಷನ್ ಫಸ್ಟ್ ಗೆ ಏನೋ ಮ್ಯಾಗ್ನೆಟಿಕ್, ಈ ರೂಮ್ ಅಲ್ಲಿ B1 ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಕನ್ಸಿಡರ್ ಮಾಡಿ. ಸ್ಟಾರ್ಟಿಂಗ್ B1 ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಮಾಡಿದವಾಗ ಇಟ್ಸ್ ಮೂವಿಂಗ್ ವಿತ್ ಸರ್ಟೆನ್ ವೆಲಾಸಿಟಿ, ವಿ ಅಲ್ಲಿ ಮೂವ್ ಆದವಾಗ ಈಗ ಮೂವ್ ಆಯ್ತು ಅಂತ ಕನ್ಸಿಡರ್ ಮಾಡಿ. ಅವಾಗ ಏನಾಯ್ತು ಅಂದ್ರೆ, ಈಗ ಇದ್ರ ಮೇಲೆ ಆಗ್ತಾ ಇರುವಂತ ಫೋರ್ಸಸ್ ಎಷ್ಟು, F1 ಫೋರ್ಸ್ ಆಗ್ತಾ ಇದೆ. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ದಿಸ್ ಇಸ್ B1 ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ. B1 ಇರೋದನ್ನ ಏನ್ ಮಾಡ್ತೀನಿ ನಾನು, V2 ಗೆ ಇನ್ಕ್ರೀಸ್ ಮಾಡ್ತೀನಿ. ಇನ್ಕ್ರೀಸ್ ಮಾಡಿದವಾಗ
ಹೀಗೆ ಮೂವ್ಮೆಂಟ್ ಆಗ್ತಾ ಇರುವಂತ ಚಾರ್ಜ್ಡ್ ಪಾರ್ಟಿಕಲ್ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಡ್ರಿಫ್ಟ್ ಆಗುತ್ತೆ. ಇದು F1 ಆದ್ರೆ ಏನಾಗುತ್ತೆ, ಇದು F2 ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, F1 ಈಸ್ ಲೆಸ್ ದೆನ್ F2. ಅದೇ ತರನೇ ಇನ್ನ ಇನ್ಕ್ರೀಸ್ ಮಾಡ್ತೀನಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು. ಎಷ್ಟು ಮಾಡ್ತೀನಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ B3 ಮಾಡ್ತೀನಿ. ಸೊ ಇನ್ನ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೀಗೆ ಹೋಗ್ತಾ ಇರುವಂತ ಪಾರ್ಟಿಕಲ್ ಏನಾಗುತ್ತೆ, ಮತ್ತೆ ಈ ಕಡೆ ವಾಲುತ್ತೆ. ಸೊ ದಿಸ್ ಇಸ್ ವಾಟ್ ಇಯರ್ F3 ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ನೋಡಿದವಾಗ ಸೊ ದಿಸ್ ಇಸ್ F3 is greater than F2 and F2 is greater than F1 ಆಗಿರುತ್ತೆ. ಇನ್ನ ಏನಾಗುತ್ತೆ, ಡ್ರಿಫ್ಟ್ ಆಗೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಹೋಗ್ಲು. ಸೊ ದಿಸ್ ಇಸ್ ಐ ವಿಲ್ ರೈಟ್ ದಿ ಜನರಲ್ ಫಾರ್ಮುಲಾ, ದಟ್ ಇಸ್ ಅನ್ F is directly proportional to B ಅಂತ ಬರೀಬಹುದಲ್ವಾ. ಸೊ ಫೋರ್ಸ್ ಇನ್ಕ್ರೀಸ್ ಆಗ್ತಾ ಇದೆ by increasing the magnetic field. ಓಕೆ, ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನ ಒಂದು ಸರ್ಟನ್ ಒಂದು ರೂಮ್ ತಗೊಳ್ತೀನಿ. ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಬಿ ನ ಕಾನ್ಸ್ಟೆಂಟ್ ಇಡ್ತೀನಿ. ಓಕೆ, ವೆಲಾಸಿಟಿನೂ ಸಹ ಏನ್ ಮಾಡ್ತೀನಿ, ಕಾನ್ಸ್ಟೆಂಟ್ ಇಡ್ತೀನಿ. ಎರಡನ್ನೂ ಏನ್ ಮಾಡ್ತೀನಿ ನಾನು, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ಎರಡನ್ನೂ ಕಾನ್ಸ್ಟೆಂಟ್ ಇಡ್ತೀನಿ. ಈಗ ನಾನು ಚಾರ್ಜ್ ಅನ್ನ ಮಾತ್ರ ವೇರಿಯೇಷನ್ ಮಾಡ್ತಾ ಹೋಗ್ತಿದ್ದೀನಿ. ಲೆಟ್ ಅಸ್ ಅಸ್ಯೂಮ್ ಐ ವಿಲ್ ಟೇಕ್ ಇಟ್ ಅ ಚಾರ್ಜ್ Q1 ಅಂತ ಕನ್ಸಿಡರ್ ಮಾಡಿ. Q1 ತಗೊಳ್ತೀನಿ. Q1 ಚಾರ್ಜ್ ಅಲ್ಲಿ ಮೂವ್ಮೆಂಟ್ ಆದಾಗ ಫಸ್ಟ್ ಗೆ ಈ ಚಾರ್ಜ್ಡ್ ಪಾರ್ಟಿಕಲ್ ಈ ಡೈರೆಕ್ಷನ್ ಮೂವ್ ಆಗ್ತಾ ಇತ್ತು ಅಂಡ್ ಇಟ್ಸ್ ಮೂವಿಂಗ್ ವಿತ್ ದ ವೆಲಾಸಿಟಿ ವಿ. ಓಕೆ, ಅಂಡ್ ಇಟ್ ವಿಲ್ ಇದ್ರ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ, F1 ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ ಅಂತ ಕನ್ಸಿಡರ್. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಚಾರ್ಜ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ ನಾನು. Q1 ಇರೋದನ್ನ ಏನ್ ಮಾಡ್ತೀನಿ ನಾನು, Q2 ನ ಇನ್ಕ್ರೀಸ್ ಮಾಡ್ತೀನಿ. Q2 ಗೆ ಇನ್ಕ್ರೀಸ್ ಮಾಡಿದವಾಗ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಫೋರ್ಸು ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಅನ್ನ ಏನ್ ಮಾಡಿದೀನಿ ನಾನು, ಇನ್ಕ್ರೀಸ್ ಮಾಡಿದೀನಿ. ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಅನ್ನ ಇನ್ಕ್ರೀಸ್ ಮಾಡಿದವಾಗ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಹೀಗೆ ಹೋಗ್ತಾ ಇರೋದು ಏನಾಗುತ್ತೆ, ಇನ್ನ ಫೋರ್ಸ್ ಏನಾಗುತ್ತೆ, ಜಾಸ್ತಿ ಆಗ್ತದೆ. F1 ಬರ್ತಾ ಇರೋ ಫೋರ್ಸ್ ಏನಾಗುತ್ತೆ, F2 ಬರುತ್ತೆ. ದಟ್ ಈಸ್ ಅನ್ F1 ಈಸ್ ಲೆಸ್ ದೆನ್ F2. ಇನ್ನ ಮತ್ತೇನ್ ಮಾಡಿದೀನಿ, Q ನ ಮತ್ತೆ Q ವ್ಯಾಲ್ಯೂನ ದಟ್ ಈಸ್ ಐ ವಿಲ್ ಟೇಕ್ ಇಟ್ ಆಸ್ ನ ಗ್ರೇಟರ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅನ್ನ ಏನ್ ಮಾಡ್ತಾ ಇದ್ದೀನಿ, ಜಾಸ್ತಿ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾಡ್ತಾ ಹೋದವಾಗ ಏನಾಗುತ್ತೆ, ಇನ್ನ ಫೋರ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ಅನ್ F3 ಅಂತ ಕನ್ಸಿಡರ್ ಮಾಡ್ತೀವಿ. So this is F1, F2, F3 is directly proportional to the Q1, Q2, Q3 ಇಲ್ಲಿದೆ. ಏನೋ ಚಾರ್ಜಸ್ ನ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋದಾಗಲೂ ಏನಾಗ್ತಾ ಇದೆ, ಫೋರ್ಸ್ ವ್ಯಾಲ್ಯೂನು ಸಹ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ F is directly proportional to Q. Now I will combine all these equation. ಎಲ್ಲಾ equation ಅನ್ನು ನಾನು ಕಂಬೈನ್ ಮಾಡಿದವಾಗ ಸೊ ದಿಸ್ ಇಸ್ ಫಸ್ಟ್ ಇಕ್ವೇಶನ್ ಏನಾಗ್ತದೆ, F is directly proportional to V. Next one, F is directly proportional to B. And next one, F is directly proportional to Q. ಈ ಮೂರು ಇಕ್ವೇಶನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಒಂದರಲ್ಲೇ ಬರ್ತಾವಾಗ ಏನಾಗುತ್ತೆ, F is directly proportional to Q V B ಅಂತ ಬರೀಬಹುದು. ಸೊ ಇಫ್ ಐ ರೈಟ್ ಇನ್ ದಿ ಟರ್ಮ್ಸ್ ಆಫ್ ವೆಕ್ಟರ್ ಫಾರ್ಮ್, ಫೋರ್ಸ್ ಅನ್ನೋದೇನು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಸೊ Q ಅನ್ನೋದು ಚಾರ್ಜ್ ಇಸ್ ಅ ಸ್ಕ್ಯಾಲರ್ ಕ್ವಾಂಟಿಟಿ. ಸೊ ಎರಡರದ್ದು ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ಇದು ಸಹ ವೆಕ್ಟರ್ ಕ್ವಾಂಟಿಟಿ, ಇದು ಸಹ ವೆಕ್ಟರ್ ಕ್ವಾಂಟಿಟಿ. ಈ ಫೋರ್ಸ್ ಸಹ ಏನಾಗ್ತಾ ಇದೆ, ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಎರಡು ವೆಕ್ಟರ್ ಅನ್ನ ಮಲ್ಟಿಪ್ಲೈ ಮಾಡಿದ್ದೇನೆ. ಏನು ವೆಲಾಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ವೆಕ್ಟರ್ ಕ್ವಾಂಟಿಟಿ. ಎರಡು ವೆಕ್ಟರ್ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತಾ ಇದೆ, ನಿಮ್ಗೆ ವೆಕ್ಟರ್ ಸಿಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ so we will take it as this is we can write as na F which is equals to Q V cross B, that is force. Here ಬರಿತೀವಿ ನಾವು, this is force which is equals to Q V B. Okay, Q V cross B ಅಂತ ಬರ್ತೀವಿ. If I write in ಏನೋ ಇದು ಕ್ರಾಸ್ ಪ್ರಾಡಕ್ಟ್ ಆಗಿದೆ. ಸೊ ಕ್ರಾಸ್ ಪ್ರಾಡಕ್ಟ್ ಅನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, F is equals to Q V B sin theta ಅಂತ ಬರಿತೀವಿ. ಓಕೆ, Q V B ಅಲ್ವಾ. ವೆಕ್ಟರ್ ಪ್ರಾಡಕ್ಟ್ ಆದವಾಗ ಏನಾಗುತ್ತೆ, ವಿ ವಿಲ್ ಗೆಟ್ ದಿ ದಟ್ ಇಸ್ A ಕ್ರಾಸ್ B ವಿಚ್ ಇಸ್ ಈಕ್ವಲ್ಸ್ ಟು AB sin θ ಅಲ್ವಾ. ಸೊ ಅದೇ ಈಕ್ವೇಶನ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದಿ ವೆನ್ ದ ಚಾರ್ಜ್ಡ್ ಪಾರ್ಟಿಕಲ್ ಇಟ್ಸ್ ಮೂವಿಂಗ್ ವಿತ್ ಅ ಸರ್ಟನ್ ವೆಲಾಸಿಟಿ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ಮೆಂಟ್ ಆದವಾಗ ಅಲ್ಲಿ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಆ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ, ಅದು ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು F ಇಸ್ ಈಕ್ವಲ್ಸ್ ಟು QVB sin θ ಗೆ ಈಕ್ವಲ್ ಆಗಿರುತ್ತೆ. Q ಅಂತ ಹೇಳಿದ್ರೇನು ಚಾರ್ಜು, V ಅಂತ ಹೇಳಿದ್ರೆ ವೆಲಾಸಿಟಿ, B ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್ ದಿ V ಅಂಡ್ B ಆಗಿರುತ್ತೆ. See, now we will see. Okay, see, that is ಎಷ್ಟಾಗಿರುತ್ತೆ, the force due to the magnetic field which is equals to Q into V cross B ಆಗಿರುತ್ತೆ. So that is QVB sin theta and theta is the angle between the
ವಿ ಅಂಡ್ ಬಿ. ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ, ಈ ಡೈರೆಕ್ಷನ್ ಇದೆ, ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಈ ಚಾರ್ಜ್ಡ್ ಪಾರ್ಟಿಕಲ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ, ಸೊ ಇಟ್ಸ್ ಆಂಗಲ್ ಏನಾಗಿರುತ್ತೆ, ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು ಥೀಟಾ ಈಸ್ ದಿ ಆಂಗಲ್ ಬಿಟ್ವೀನ್ ದಿ ವಿ ಅಂಡ್ ಬಿ. ಬಿ ಮತ್ತೆ ಬಿ ನ ನಡುವೆ ಇರುವಂತಹ ಏನಾಗಿರುತ್ತೆ, ಆಂಗಲ್ ಆಗಿರುತ್ತೆ. ಅಂಡ್ ಇಟ್ಸ್ ಫೋರ್ಸ್ ವಿಚ್ ಇಸ್ ಈ ಡೈರೆಕ್ಷನ್ ಬರುತ್ತೆ. ಓಕೆ, ಈ ಡೈರೆಕ್ಷನ್ ಅಲ್ಲಿ ದಿಸ್ ಇಸ್ ಫೋರ್ಸ್ ಡ್ಯೂ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್. Okay, that is F is equals to QVB sin theta. Now we will see the when the force is maximum. ಯಾವಾಗ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ಯಾವಾಗ ಫೋರ್ಸ್ ಮಿನಿಮಮ್ ಇರುತ್ತೆ, ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇಫ್ ದ ಚಾರ್ಜ್ ಈಸ್ ಅಟ್ ರೆಸ್ಟ್, ಈಗ ಮ್ಯಾಗ್ನೆಟಿಕ್ ಫೋರ್ಸ್ ಯಾವಾಗ ಚಾರ್ಜ್ ಮೇಲೆ ಎಕ್ಸರ್ಟ್ ಆಗತ್ತೆ ಅಂತ ಹೇಳಿದ್ರೆ, ಈಗ ಚಾರ್ಜ್ ಏನಿದೆ ರೆಸ್ಟ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಇದೊಂದು ರೂಮ್ ಇದೆ. ಓಕೆ, ಸೊ ಈ ರೂಮ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಚಾರ್ಜ್ ಏನಿದೆ ರೆಸ್ಟ್ ಅಲ್ಲಿ ಇದೆ. ರೆಸ್ಟ್ ಅಲ್ಲಿ ಇದ್ದಾವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಕ್ರಿಯೇಟ್ಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಏನ್ ಕ್ರಿಯೇಟ್ ಮಾಡ್ತಾ ಇರ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ. ಹಾಗಾಗಿ ಇಟ್ ವಿಲ್ ನಾಟ್ ಕ್ರಿಯೇಟ್ ಎನಿ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾಗಿ ಏನಾಗಿರುತ್ತೆ, ಇಟ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ದಿ ಎನಿ ಫೋರ್ಸ್. ಐದರ್ ಇಟ್ ಮೇ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಇಟ್ ಮೇ ಬಿ ಫೋರ್ಸ್ ಆಫ್ ರಿಪಲ್ಷನ್. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಯಾವುದೇ ರೀತಿಯಂತ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತಾ ಇಲ್ಲ. ಯಾಕೆ, ದಿಸ್ ಇಸ್ ಇನ್ ದಿ ರೆಸ್ಟ್ ಅಲ್ಲಿ ಇದೆ. ರೆಸ್ಟ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಅದು ಇಟ್ ವಿಲ್ ಕ್ರಿಯೇಟ್ಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಇಟ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ದಿ ಎನಿ ಫೋರ್ಸ್. ಸೊ ಫೋರ್ಸ್ ಏನಾಗಿರುತ್ತೆ, ಸೊ ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ ಆಗಿರುತ್ತೆ. ಇಫ್ ದ ವೆಲಾಸಿಟಿ ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ, ಫೋರ್ಸ್ ಏನಾಗಿರುತ್ತೆ, ಝೀರೋ ಆಗುತ್ತೆ. ಆರ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ ವಿ ಇಸ್ ಈಕ್ವಲ್ಸ್ ಟು ಝೀರೋ, ಝೀರೋ ಇಂಟು ಎನಿಥಿಂಗ್ ಇಟ್ ವಿಲ್ ಬಿ ದಿ ಝೀರೋ. ಹಾಗಾಗಿ ಫೋರ್ಸ್ ಏನಾಗಿರುತ್ತೆ, ಸೊ ಫೋರ್ಸ್ ಏನಾಗಿರುತ್ತೆ, ದಟ್ ವಿಲ್ ಬಿ ದಿ ಝೀರೋ ಆಗಿರುತ್ತೆ. ಫೋರ್ಸ್ ಸಹ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್, ಇಫ್ ದ ಆಂಗಲ್ ಈಸ್ 0 ಡಿಗ್ರಿ. ಈಗ ಒಂದ್ ವೇಳೆ ಈ ಚಾರ್ಜ್ಡ್ ಪಾರ್ಟಿಕಲ್ ಮತ್ತೆ ವಿ ಮತ್ತೆ ಬಿ ನ ನಡುವೆ ಇರುವಂತಹ ಆಂಗಲ್ ಏನಿತ್ತು ಅಂತ ಹೇಳಿದ್ರೆ 0 ಡಿಗ್ರಿ ಅಥವಾ 180 ಡಿಗ್ರಿ ಇದೆ. ಲೆಟ್ ಅಸ್ ಅಸ್ಯೂಮ್ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ದಿಸ್ ಇಸ್ ದಿ ಬಿ ಡೈರೆಕ್ಷನ್ ಅಂಡ್ ದಿಸ್ ಇಸ್ ವಾಟ್ ಯುವರ್ ವೆಲಾಸಿಟಿ ಡೈರೆಕ್ಷನ್. ದಟ್ ಈಸ್ ಅ ಚಾರ್ಜ್ಡ್ ಪಾರ್ಟಿಕಲ್ ಇದೇ ಡೈರೆಕ್ಷನ್ ಮೂವ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ಇದೆ. ಸೊ ವಾಟ್ ವಿಲ್ ಬಿ ದಿ ಆಂಗಲ್, ಟೀಟಾ ಏನಾಗಿರುತ್ತೆ, ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಆಗಿರುತ್ತೆ. ಸೊ ಟೀಟಾ 0 ಡಿಗ್ರಿ ಆಗುವಾಗ, ಅಥವಾ ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್, ದ ಚಾರ್ಜ್ಡ್ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಇದು ಬಿ, ಇದು ವಿ ಆಗಿದ್ದಾಗ ಇದರ ಆಂಗಲ್ ಎಷ್ಟಾಗಿರುತ್ತೆ, ಸೊ ಇದರ ಆಂಗಲ್ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗಿರುತ್ತೆ. ಸೊ 180 ಡಿಗ್ರಿ ಆಗಿರೋದ್ರಿಂದ, ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ದ ಎಫ್ ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ. ಇಲ್ಲೂ ಏನಾಗಿರುತ್ತೆ, ಎಫ್ ವ್ಯಾಲ್ಯೂ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ ಅನ್ ಸೈನ್ ಝೀರೋ ಇಸ್ ಈಕ್ವಲ್ಸ್ ಟು ಝೀರೋ ಅಂಡ್ ಸೈನ್ 180 ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ ಆಗಿರುತ್ತೆ. ಸೊ ಝೀರೋ ಇಂಟು ಎನಿಥಿಂಗ್ ಇಟ್ ವಿಲ್ ಬಿ ದಿ ಝೀರೋ ಆಗಿರುತ್ತೆ. ಸೊ ಫೋರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ದ ಫೋರ್ಸ್ ಡ್ಯೂ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಇಫ್ ದ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಫ್ ದ ಟೀಟಾ ವಿಚ್ ಇಸ್ ಈಕ್ವಲ್ ಟು 90 ಡಿಗ್ರಿ, 90 ಡಿಗ್ರಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ವೆಲಾಸಿಟಿ ಈ ಡೈರೆಕ್ಷನ್ ಇದೆ ಅಂತ ಕನ್ಸಿಡರ್. ಸೊ ಟೀಟಾ ಏನಾಗಿರುತ್ತೆ, 90 ಡಿಗ್ರಿ ಇದ್ರೆ, ಇಫ್ ದನ್ ಆಂಗಲ್ ಈಸ್ 90 ಡಿಗ್ರಿ, 90 ಡಿಗ್ರಿ ಇದ್ರೆ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ದಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಫೋರ್ಸ್ ಏನಾಗಿರುತ್ತೆ, ನಮಗೆ ಮ್ಯಾಕ್ಸಿಮಮ್ ಫೋರ್ಸ್ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಫೋರ್ಸ್ ಸಿಗೋದು ಹೇಗೆ ಅಂತ ಹೇಳಿದ್ರೆ, ಸೈನ್ ಟೀಟಾ ವ್ಯಾಲ್ಯೂ ಏನಾಗಿರುತ್ತೆ, ಝೀರೋದಿಂದ ಇನ್ಕ್ರೀಸ್ ಆಗ್ತಾ ಹೋದವಾಗ, ಝೀರೋದಿಂದ 90ಗೆ ಇನ್ಕ್ರೀಸ್ ಆಗ್ತಾ ಹೋದವಾಗ ಏನಾಗುತ್ತೆ, ಸೊ ಝೀರೋ ವ್ಯಾಲ್ಯೂ ಎಷ್ಟಿದೆ, ಸೈನ್ ಝೀರೋ ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ, ಸೈನ್ 90 ಏನಾಗುತ್ತೆ, 1 ಆಗುತ್ತೆ. ಸೊ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಝೀರೋ ಇರುತ್ತೆ, ಆಮೇಲೆ ಏನಾಗ್ತಾ ಹೋಗುತ್ತೆ, ಸೈನ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಫ್ ದ ಟೀಟಾ ಈಸ್ ಇನ್ಕ್ರೀಸಸ್, the value is also increases. So ಹಾಗಾಗಿ ಏನಾಗುತ್ತೆ, it will be the maximum value ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಆಗಿದಾಗ ಏನಾಗುತ್ತೆ, sin theta which is equals to, that is sin 90 which is equals to 1 ಆಗಿರುತ್ತೆ. So we will write as na f which is equals to QVB. Okay, so this is the magnetic field due to the magnetic force is due to the magnetic field when it is the charge is moving in a magnetic field. ಯಾವುದು ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗ್ತಾ ಇದೆ, ಹೇಗೆ ಕ್ರಿಯೇಟ್ ಆಗ್ತಾ ಇದೆ,
ಚಾರ್ಜ್ ಅನ್ನು ದಟ್ ಈಸ್ ಅ ಎಲೆಕ್ಟ್ರಿಕ್ ಚಾರ್ಜ್. ಓಕೆ, ಚಾರ್ಜ್ಡ್ ಪಾರ್ಟಿಕಲ್ ಏನಾಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆದವಾಗ ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ನೆಕ್ಸ್ಟ್ ಒನ್ ಏನಾಗಿರುತ್ತೆ ಅಂತ ಹೇಳಿದ್ರೆ, now we will see the okay. ಈಗ if the theta is maximum ಅಂತ ಹೇಳಿದ್ರೆ theta ಎಷ್ಟಿದೆ, 90 ಡಿಗ್ರಿ ಇದೆ. if theta is 90 ಡಿಗ್ರಿ ಇದ್ದಾವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಫೋರ್ಸ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತಲ್ವಾ, ಫೋರ್ಸ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಸೊ ಹಾಗಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಎಫ್ ಇಸ್ ಇಕ್ವಲ್ಸ್ ಟು ಕ್ಯೂ ವಿ ಬಿ ಆಗುತ್ತೆ. ಸೊ ಎಫ್ ಇಸ್ ಇಕ್ವಲ್ಸ್ ಟು ಕ್ಯೂ ವಿ ಬಿ, ಫೋರ್ಸ್ ಮ್ಯಾಕ್ಸಿಮಮ್ ಆಗಿರೋದ್ರಿಂದ ಏನಾಗುತ್ತೆ, ಸೊ ದಿಸ್ ಇಸ್ ದಿ ಏನೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ದಿ ವೆಲಾಸಿಟಿ ಆಗಿದ್ರೆ, ಇಟ್ಸ್ ವೆಲಾಸಿಟಿ ಆಗಿದ್ರೆ, ಸೊ ಇಟ್ಸ್ ಅನ್ ಆಂಗಲ್ ಎಷ್ಟಿದೆ, 90 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ, ಈಗ ಎಷ್ಟು 90 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ ಈಗ ಏನ್ ಮಾಡಿ ತಗೊಳ್ತೀನಿ, 90 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಎಲ್ಲಿ ಬರ್ತಾ ಇರ್ತದೆ, ಮೇಲ್ಗಡೆ ಬರ್ತಾ ಇರ್ತದೆ. ಸೊ ಹೇಗಿರುತ್ತೆ, ಸೊ ಇಟ್ ವಿಲ್ ಬಿ ದಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಎಷ್ಟು ಸಿಗುತ್ತೆ ನಮಗೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಹಾಗಾಗಿ ಈ ದ ಪಾತ್ ಆಫ್ ದಿ ಚಾರ್ಜಡ್ ಪಾರ್ಟಿಕಲ್, ಇಫ್ ದ theta which is equals to 90 degree, force is maximum and path, ಆ ಚಾರ್ಜಡ್ ಪಾರ್ಟಿಕಲ್ ಪಾತ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಪಾತ್ ವಿಚ್ ಇಸ್ ಈಕ್ವಲ್ಸ್ ಟು ಸರ್ಕ್ಯುಲರ್ ಪಾತ್ ಆಗಿರುತ್ತೆ. ಪಾತ್ ಹೇಗಾಗಿರುತ್ತೆ, ಸರ್ಕ್ಯುಲರ್ ಪಾತ್ ಅಲ್ಲಿ ಆಗಿರುತ್ತೆ. ಇಫ್ ದ ಚಾರ್ಜ್, ದ ಆಂಗಲ್ ಬಿಟ್ವೀನ್ ದಿ ವಿ ಅಂಡ್ ಬಿ ಈಸ್ 90 ಡಿಗ್ರಿ, 90 ಡಿಗ್ರಿ ಬಂದಾವಾಗ ದ ಪಾತ್ ಆಫ್ ದಿ ಚಾರ್ಜಡ್ ಪಾರ್ಟಿಕಲ್ ವಿಚ್ ಇಸ್ ಈಕ್ವಲ್ಸ್ ಟು ಸರ್ಕ್ಯುಲರ್ ಪಾತ್. ಓಕೆ, ಅದೇ ತರನೇ if the theta which is equals to 0 degree, if theta which is equals to 0 degree or 180 degree ಅಂತ ಕನ್ಸಿಡರ್ ಮಾಡ್ತೀನಿ, 0 ಡಿಗ್ರಿ ಅಂತ ಕನ್ಸಿಡರ್ ಮಾಡಿ. if theta which is equals to 0 degree ಆದವಾಗ ಸೊ ಏನಾಗಿತ್ತು ಅಂತ ಹೇಳಿದ್ರೆ, f is equals to ಏನಾಯ್ತು, f is also 0. ಯಾಕೆ, sin 0 which is equals to 0 ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, the force is 0. ಫೋರ್ಸ್ 0 ಇದ್ದಾವಾಗ ಏನಾಗುತ್ತೆ, ಅವಾಗ ಆ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಯಾವುದೇ ರೀತಿಯಂತ ಫೋರ್ಸ್ ಎಕ್ಸರ್ಟ್ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇಟ್ ವಿಲ್ ಮೂವ್ ಇನ್ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಅಲ್ಲಿ ಏನಾಗುತ್ತೆ, ಅದು ಮೂವ್ ಆಗುತ್ತೆ. ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗುತ್ತೆ. ಈಗ ಥೀಟಾ ವಿಚ್ ಇಸ್ ಇಕ್ವಲ್ಸ್ ಟು 0 ಡಿಗ್ರಿ ಆದ್ರೆ ಫೋರ್ಸ್ 0 ಆಗುತ್ತೆ. ಸೊ ಹಾಗಾಗಿ ಪಾತ್ ಏನಾಗಿರುತ್ತೆ, ಪಾತ್ ವಿಚ್ ಇಸ್ ಇಕ್ವಲ್ಸ್ ಟು ಸ್ಟ್ರೇಟ್ ಲೈನ್ ಆಗುತ್ತೆ. ಅದೇ ತರನೇ ಇಫ್ ಥೀಟಾ ವಿಚ್ ಇಸ್ ಇಕ್ವಲ್ಸ್ ಟು 90 ಡಿಗ್ರಿ ಆದ್ರೆ ಸೊ ದ ಪಾತ್ ಏನಾಗಿರುತ್ತೆ, ಸರ್ಕ್ಯುಲರ್ ಪಾತ್ ಆಗಿರುತ್ತೆ. ಇಫ್ ದ ಆಂಗಲ್ ಎಷ್ಟೇ ಅಂತ ಹೇಳಿದ್ರೆ, ಇನ್ ಬಿಟ್ವೀನ್ ದಿ 90 ಡಿಗ್ರಿ ಟು 0 ಡಿಗ್ರಿ, ಓಕೆ 90 ಡಿಗ್ರಿ ಟು 0 ಡಿಗ್ರಿ ಆರ್ ಇಟ್ ವಿಲ್ ಮೇಕ್ಸ್ ಅನ್ ಆಂಗಲ್ ಥೀಟಾ. ಆಂಗಲ್ ಏನ್ ಮಾಡಿದೆ, ಥೀಟಾ ಯಾವುದು, ಇನ್ ಬಿಟ್ವೀನ್ ದಿ 0 ಟು 90 ಡಿಗ್ರಿ ಇದ್ದಾವಾಗ ಸೊ ಫೋರ್ಸ್ ಏನಾಗಿರುತ್ತೆ, ಇಟ್ ವಿಲ್ ಬಿ ದಿ ವೇರಿ ಅಲ್ವಾ, ಸ್ವಲ್ಪ ಏನಾಗಿರುತ್ತೆ, ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದ ಪಾತ್ ಇಟ್ ವಿಲ್ ಬಿ ದಿ ಪಾತ್ ಏನಾಗುತ್ತೆ ಅಂತ ಹೇಳಿದ್ರೆ, ದ ಪಾತ್ ಇಟ್ ವಿಲ್ ಬಿ ದಿ ಹೆಲಿಕಲ್ ಪಾತ್ ಇರುತ್ತೆ, ಹೆಲಿಕ್ಸ್. ಓಕೆ, ಪಾತ್ ಏನಾಗಿರುತ್ತೆ, ಹೆಲಿಕ್ಸ್ ಆಗಿರುತ್ತೆ ಅಥವಾ ಹೆಲಿಕಲ್ ಪಾತ್ ಆಗಿರುತ್ತೆ. ಯಾವುದು, ಸರ್ಕ್ಯುಲರ್ ಪಾತ್ ಅಂತ ಹೇಳಿದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಹೇಗೆ ಅಂತ ಹೇಳಿದ್ರೆ, ಇಫ್ ದಿಸ್ ಇಸ್ ಅ ಚಾರ್ಜರ್ ಇದು ಬಿ ಅಂಡ್ ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಬಿ ಅಲ್ವಾ. ಚಾರ್ಜರ್ಡ್ ಪಾರ್ಟಿಕಲ್ ಹೇಗಿದೆ, ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗುತ್ತೆ. ಫೋರ್ಸ್ ಅಪ್ವರ್ಡ್ ಡೈರೆಕ್ಷನ್ ಇರೋದ್ರಿಂದ ಸೊ ಚಾರ್ಜರ್ಡ್ ಪಾರ್ಟಿಕಲ್ ಹೇಗೆ ಮೂವ್ ಆಗುತ್ತೆ ಅಂತ ಹೇಳಿದ್ರೆ, ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರ್ತದೆ. ಹೀಗೆ ಸರ್ಕ್ಯುಲರ್ ಪಾತ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಅದೇ ತರನೇ ಇಫ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ, 0 ಡಿಗ್ರಿ ಇದ್ದಾವಾಗ ಅಲ್ಲಿ ಯಾವುದೇ ರೀತಿಯಂತ ಫೋರ್ಸ್ ಎಕ್ಸರ್ಟ್ ಆಗಲ್ಲ. ಯಾವುದೇ ರೀತಿಯಂತ ಫೋರ್ಸ್ ಎಕ್ಸರ್ಟ್ ಆಗದೆ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ ಡೈರೆಕ್ಷನ್ ಅಲ್ಲಿ ಚಾರ್ಜಸ್ ಬರ್ತಾ ಇರ್ತೋ ಅದೇ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಚಾರ್ಜ್ ಮುಂದೆ ಹೋಗ್ತಾ ಇರ್ತದೆ. ಅಲ್ಲಿ ಯಾವುದೇ ರೀತಿಯಂತ ಫೋರ್ಸ್ ಎಕ್ಸರ್ಟ್ ಆಗೋದೇ ಇಲ್ಲ. ನೆಕ್ಸ್ಟ್ ಒನ್, ಇಫ್ ಇಟ್ ಇಸ್ ಮೇಕ್ಸ್ ಅನ್ ಆಂಗಲ್ ಥೀಟಾ ದಟ್ ಈಸ್ ಅನ್ 0 ಟು 90 ಡಿಗ್ರಿ ಇದ್ದಾವಾಗ ಸೊ ಅದು ಹೆಲಿಕಲ್ ಪಾತ್ ಬರುತ್ತೆ. ಯಾಕೆ, ಹೇಗೆ ಹೆಲಿಕಲ್ ಪಾತ್ ಬರುತ್ತೆ ಅಂತ ಹೇಳಿದ್ರೆ, ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ವಿ ವೆಲಾಸಿಟಿ. ಓಕೆ, ವಿ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಇಟ್ ವಿಲ್ ಮೇಕ್ಸ್ ಅನ್ ಆಂಗಲ್ ಥೀಟಾ. ಇದು ವೆಲಾಸಿಟಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ದಿಟ್ಸ್
ಓಕೆ, ಇಟ್ಸ್ ಅನ್ ಆಂಗಲ್ ಟೀಟಾ. ಈ ಟೀಟಾ ಅಂತ ಕನ್ಸಿಡರ್ ಮಾಡಿದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ಸ್ ವೆಲಾಸಿಟಿ ವೆಕ್ಟರ್ ವಿ ಕ್ಯಾನ್ ರಿಸಾಲ್ವ್ ಇಂಟು, ಈ ವೆಲಾಸಿಟಿ ವೆಕ್ಟರ್ ನಾನು ರಿಸಾಲ್ವ್ ಮಾಡಿದವಾಗ, ಸೊ ವಿ ವಿಲ್ ಗೆಟ್ ದಿ ವೆಲಾಸಿಟಿ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ಸಿಗುತ್ತೆ ನಮಗೆ, ಸೊ ವಿ ಕ್ಯಾನ್ ರೈಟ್ ವಿ ಸೈನ್ ಟೀಟಾ ಸಿಗುತ್ತೆ, ಸಾರಿ ವಿ ಕಾಸ್ ಟೀಟಾ ಸಿಗುತ್ತೆ. ಓಕೆ, ದಿಸ್ ಇಸ್ ವಿ ಕಾಸ್ ಟೀಟಾ ಅಂಡ್ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್ ವಿ ಕ್ಯಾನ್ ರೈಟ್ ವಿ ಸೈನ್ ಟೀಟಾ. ಇದೇನಾಗುತ್ತೆ ನಮಗೆ ವಿ ಸೈನ್ ಟೀಟಾ ಸಿಗುತ್ತೆ. ಇಲ್ಲಿ ಏನು ಸಿಗುತ್ತೆ ನಮಗೆ ವಿ ಕಾಸ್ ಟೀಟಾ ಸಿಗುತ್ತೆ. ಓಕೆ, ಆಗ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಎರಡು ಕಾಂಪೊನೆಂಟ್ ಆಫ್ ವೆಕ್ಟರ್ಸ್ ಇದೆ ಅಲ್ವಾ. ವಿ ನ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎರಡು ಕಾಂಪೊನೆಂಟ್ ಆಫ್ ವೆಕ್ಟರ್ಸ್ ಇದೆ ಅಲ್ವಾ. ಸೊ ಹೇಗೆ ಅಂತ ಹೇಳಿದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ನೋಡಿ ಎರಡು ಕಾಂಪೊನೆಂಟ್ ಆಫ್ ವೆಕ್ಟರ್ ಇದೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಹೇಗಿದೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಂತ ಹೇಳಿದ್ರೆ ಹೇಗಿದೆ, ಒಂದು 90 ಡಿಗ್ರಿ ಇದೆ, ಒಂದು 90 ಡಿಗ್ರಿ ಇದೆ. ಯಾವ್ದದು, ದಟ್ ಇಸ್ ವಿ ಸೈನ್ ಟೀಟಾ. ವಿ ಸೈನ್ ಟೀಟಾ 90 ಡಿಗ್ರಿ ಇದೆ. ಇನ್ನೊಂದು ನೋಡಿ, ಇನ್ನೊಂದು ವೆಲಾಸಿಟಿ ವೆಕ್ಟರ್ ಇದೆ, ದಿಸ್ ಇಸ್ ಬಿ. ಇನ್ನೊಂದು ವೆಲಾಸಿಟಿ ವೆಕ್ಟರ್ ಹೇಗಿದೆ, ಹೀಗಿದೆ, ದಟ್ ಇಸ್ ಅನ್ ವಿ ಕಾಸ್ ಟೀಟಾ. ವಿ ಕಾಸ್ ಟೀಟಾ ಏನಿದೆ, ದಿಸ್ ಇಸ್ ಅನ್ ಆಂಗಲ್ ಎಷ್ಟಿದೆ, ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಇದೇನಿದೆ 90 ಡಿಗ್ರಿ ಇದೆ. ಸೊ ಇಲ್ಲಿ ನೋಡಿ 90 ಡಿಗ್ರಿ ಇದ್ರೆ ಏನಾಗುತ್ತೆ, ದ ಪಾತ್ ಆಫ್ ದಿ ಚಾರ್ಜ್ ಪಾರ್ಟಿಕಲ್ ಇಟ್ ವಿಲ್ ಬಿ ದಿ ಸರ್ಕ್ಯುಲರ್ ಪಾತ್. ಅದೇ ತರ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಇದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ದಿ ಸ್ಟ್ರೇಟ್ ಲೈನ್. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ 90 ಡಿಗ್ರಿನು ದಟ್ ಇಸ್ ವಿ ಸೈನ್ ಟೀಟಾ ಅಂಡ್ ವಿ ಕಾಸ್ ಟೀಟಾ ಎರಡೂ ಸಹ ಏನಾಗ್ತಾ ಇದೆ, ಎರಡೂ ಎಕ್ಸರ್ಟ್ ಆಗ್ತಾ ಇರೋದ್ರಿಂದ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ ಅಂತ ಹೇಳಿದ್ರೆ ಹೀಗೆ ಮೂವ್ ಆಗ್ತಾ ಇರೋದೇನಾಗುತ್ತೆ, ಇಟ್ ವಿಲ್ ಮೂವ್ 90 ಡಿಗ್ರಿ ಆಗಿರೋದ್ರಿಂದ ಏನಾಗುತ್ತೆ, ಸರ್ಕ್ಯುಲರ್ ಪಾತ್ ಮೂವ್ ಆಗುತ್ತೆ. ಅದೇ ತರನೇ 0 ಡಿಗ್ರಿ ಇರೋದ್ರಿಂದ ದಟ್ ಇಸ್ ವಿ ಕಾಸ್ಟಿಟಸ್ ಏನಾಗಿರುತ್ತೆ, ಆಂಗಲ್ 0 ಡಿಗ್ರಿ ಇರೋದ್ರಿಂದ ಏನಾಗುತ್ತೆ, ಇಟ್ ವಿಲ್ ಮೂವ್ ಇನ್ ಸ್ಟ್ರೇಟ್ ಲೈನ್ ಮುಂದೆ ಹೋಗ್ತಾ ಇರ್ಲಿಕ್ಕೆ ಇಷ್ಟಪಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಎರಡು ಕಂಬೈನ್ ಆಗಿ ರಿಸಲ್ಟೆಂಟ್ ಆಗಿ ಹೇಗೆ ಸಿಗುತ್ತೆ ನಮಗೆ, ಸೊ ದ ಪಾತ್ ಇಟ್ ವಿಲ್ ಬಿ ದಿ ಹೆಲಿಕಲ್ ಪಾತ್ ಸಿಗುತ್ತೆ. ಪಾತ್ ಸಿಗುತ್ತೆ ಹೆಲಿಕಲ್ ಪಾತ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ದಿಸ್ ಇಸ್ ಎ ವೆಕ್ಟರ್ ಹೀಗಿದ್ರೆ ಈ ತರ ಸರ್ಕ್ಯುಲರ್ ಪಾತ್, ಒಂದು ಸರ್ಕ್ಯುಲರ್ ಪಾತ್ ಆಗ್ತಾ ಇದ್ರೆ ಸರ್ಕ್ಯುಲರ್ ಪಾತ್ ಆಗ್ತಾನೆ ಇರ್ತದೆ. ಅದೇ ತರ ಏನಾಗ್ತಾ ಇರ್ತದೆ, ಈ ಚಾರ್ಜ್ ಪಾರ್ಟಿಕಲ್ ಏನಾಗ್ತಾ ಇರ್ತದೆ, ಮುಂದೆನೂ ಹೋಗ್ತಾ ಇರ್ತದೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ದಿ ವಿ ಅಂಡ್